ಭಾಳ ದೊಡ್ಡ ಅನಾಹುತ. ಅವತ್ತೇನು ಕಿತ್ತೂರಾಣಿ ಚೆನ್ನಮ್ಮನ ಕಾಲದಲ್ಲಿ ಬ್ರಿಟಿಷರಿಗೂ ಚೆನ್ನಮ್ಮನ ಸೈನಿಕ ಯುದ್ಧ ಆತಕ್ಕೆ ಕೇಳಿದ್ವಿಲ್ಲ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಮ್ಮ ಸಮುದಾಯದ ಒಬ್ಬ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಮಾಡಿಕೊಂಡ್ರು, ಇಲ್ಲ ನೀವು ನಮ್ಮ ಜನಕ್ಕೆ ಹೊಡೆಯಕತ್ತಾರೆ, ದಯವಿಟ್ಟು ನಿಲ್ಲಿಸ್ಬೇಕಂತೀವಿ. ಹೊಡಿಲಿ ಬಿಡ್ರಿ, ಭಾಳ ಆಗೈತಿ ಲಿಂಗಾಯತ್ರದು, ನೋಡೋಣ ಅದೇನಕ್ಕತ್ತಾಗಲಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಉಡಾಫೆ ಉತ್ತರ ಕೊಟ್ಟು ನಮ್ಮನ್ನು ಒಡಿಸಿದ ಮೇಲೆ ನಾನೇನು ಮಾಡಿದ್ನಪ್ಪ ಅಂತಂದರೆ, ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು, ಬಿನ್ ಡ್ರೆಸ್ ಮೇಲೆ ಪೊಲೀಸರು ನಮ್ಮನ್ನು ಹೊಡೆದಾರೆ. ಯಾವುದೇ ಕಾರಣಕ್ಕೂ ಬಿನ್ ಡ್ರೆಸ್ ಮೇಲೆ ಮಾಡೋಂಥ ಮುಕ್ತಿ ಅಂತ ಏನು ಕರಿತೀವಿ, ಆ ರೀತಿ ಹೊಡೆಯುವಂಥ ಕಾನೂನು ಇಲ್ಲ. ಮಾಹಿತಿ ಕೊಡಲಾರ್ದೇ ಹೊಡಿಸಿದ್ರು, ಯಾವುದೇ ರೀತಿ ಸೂಚನೆ ಕೊಡಲಾರ್ದೆ ಲಾಠಿಚಾರ್ಜ್ ಮಾಡಿದರು. ಈ ರೀತಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಪೊಲೀಸರು ಹೊಡೆದ ಕಾರಣ ನಾವೇನು ಮಾಡಿದ್ವಿ, ಬೆಳಗಾವಿಯ ಅಂಬೇಡ್ಕರ್ ಫ್ರೀಡಮ್ ಪಾರ್ಕಲ್ಲಿ 10 ದಿನಗಳ ಸತ್ಯಾಗ್ರಹ ಮಾಡಿದ್ವಿ. ಲಿಂಗಾಯತ ಸಮುದಾಯದ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು. ಯಾರು ನಮಗೆ ಮಾರಣಾಂತಿಕ ಹಲ್ಲೆ ಮಾಡಿ ಬಿನ್ ಡ್ರೆಸ್ನ ಹೊಡೆದಾರಲ್ಲ, ಆ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕಂತೇಳಿ 10 ದಿನಗಳ ಕಾಲ ನಾವು ಸತ್ಯಾಗ್ರಹ ಕುಂತಾಗ ಒಂದು ದಿನವೂ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡೋ ಕೆಲಸ ಮಾಡಲಿಲ್ಲ. ಇಡೀ BJP ಶಾಸಕರೆಲ್ಲರೂ ಕೂಡಿ ಬಸವನಗೌಡ ಪಾಟೀಲ್ ಯತ್ನಾಳು, CC ಪಾಟೀಲ್, ಅರವಿಂದ್ ಬೆಲ್ಲದು ಅವರೆಲ್ಲರೂ ಕೂಡ ಅಧಿವೇಶನದಲ್ಲಿ ಬಹಿಷ್ಕಾರ ಹಾಕಿದ್ರು. ಒಂದಿನ ಅಧಿವೇಶನವನ್ನೇ ಬೈಠಕ್ ಮಾಡಿದರು, ಯಾವ ಕಾರಣಕ್ಕೂ ಸ್ಪಂದನೆ ಮಾಡಿಲ್ಲ. ಅದು ಬಿಟ್ಟು ಮುಖ್ಯಮಂತ್ರಿಗಳು ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ಮತ್ತೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾಡಿದರು. 10 ದಿನ ಸತ್ಯಾಗ್ರಹ ಕುಂತಾಗ ನಮ್ಮ ವಕೀಲರೆಲ್ಲ ಆಲೋಚನೆ ಮಾಡಿದ್ರು, ಇಲ್ಲ CM ಅವ್ರ ಕ್ಷಮೆ ಕೇಳದೇ ಇದ್ರೆ ಏನಾಯಿತು, ಲಿಂಗಾಯತರ ಮೇಲೆ ಫಸ್ಟ್ ಟೈಮ್ ಒಂದು ಸರ್ಕಾರ ಹಲ್ಲೆ ಮಾಡಿದ ಮೇಲೆ ನಾವು ಸುಮ್ಮನೆ ಕೊಡೋದು ಬೇಡ, ನ್ಯಾಯಾಂಗದ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಪಾಠ ಕಲಿಸೋಣ, ನಮ್ಮ ನ್ಯಾಯವನ್ನು ಪಡೆಯೋಣ. ಅಮಾಯಕರ ಮೇಲೆ ದೌರ್ಜನ್ಯ ಆಗಿದೆ, ಆ ದೌರ್ಜನ್ಯಕ್ಕೆ ಕಾನೂನು ಮೂಲಕ ನ್ಯಾಯ ಪಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂತ್ಕೊಂಡು ವಕೀಲ ಆಲೋಚನೆ ಮಾಡಿ ನಮ್ಮ ವಕೀಲರ ಪರವಾಗಿ ನಮ್ಮ ಧಾರವಾಡ ಹೈಕೋರ್ಟದ ವಕೀಲರಾಗಿರ್ತಕ್ಕಂಥ ಪೂಜಾ ಸೌದತ್ತಿ ಅವರು ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪ್ರಬಲಿಂಗ್ ನಾವದಿಯವರು ಇಬ್ಬರು ಕೂಡಿ ನಮ್ಮ ಪರವಾಗಿ ಏನೋ ಅರ್ಜಿ ಸಲ್ಲಿಸಿದ್ದು ನಮ್ಮ ಪರವಾಗಿ ವಕಾಲತ್ತನ್ನು ಹೈಕೋರ್ಟಲ್ಲಿ ಹಾಕಿದ್ರು. ಸುಮಾರು 2.5 ತಿಂಗಳ ಕಾಲ ನಡೆದಂಥ ಸುದೀರ್ಘವಾದಂಥ ಕಲಾಪದ ಸಂದರ್ಭದಲ್ಲಿ ನಮ್ಮ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಅವರಿಗೆ ಸಲ್ಲಿಸಿ, ಪ್ರತಿಯೊಂದು ವಿಡಿಯೋ ತುಣುಕುಗಳನ್ನು, ಪತ್ರಿಕಾ ಮಾಧ್ಯಮದವರ ವರದಿಗಳನ್ನು ಎಲ್ಲ ಕ್ರೋಢೀಕರಿಸಿ ಆ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಕಿಅಂಶಗಳ ಮೂಲಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನಮ್ಮ ಹೋರಾಟದ ನ್ಯಾಯಯುತ ಹೋರಾಟದ ಮನವಿಯನ್ನು ಮಾಡಿಕೊಂಡಾಗ ನಿನ್ನೆ ದಿವಸ ಏನು ಡಿಸೆಂಬರು ಏಪ್ರಿಲ್ 4ನೇ ತಾರೀಕು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆಗೆ ಇಡೀ ಪ್ರಕರಣವನ್ನು ಆದೇಶ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುತೇಕ ಸುಮಾರು 20-30 ವರ್ಷಗಳ ಅವಧಿ ಒಳಗಡೆ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ಒಂದು ಹೈಕೋರ್ಟು ನ್ಯಾಯಾಂಗ ತನಿಖೆ ಮಾಡಿದೆ ಅಂತ ಹೇಳಿರ್ತಕ್ಕಂಥ ಬಹುತೇಕ ಮೊದಲ ಪ್ರಕರಣ. ಇದೊಂದು ಐತಿಹಾಸಿಕವಾದಂಥ ತೀರ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಣ್ಣ ಸಣ್ಣ ವಿಚಾರಕ್ಕೆ ಅಮಾಯಕರ ಮೇಲೆ ಲಾಠಿಚಾರ್ಜ್ ಮಾಡೋದು, ಸಣ್ಣ ವಿಚಾರಕ್ಕೆ ಸಮಾಜದ ಜನರನ್ನು ಬಂಧಿಸುವಂಥದ್ದು, ಇದು ಈ ಸರ್ಕಾರ ಬಂದ ಮೇಲೆ ಮೇಲಿನ ನಡ್ಕೊಂಬಂದೈತಿ. ಇದನ್ನು ಯಾರೂ ಪ್ರಶ್ನೆ ಮಾಡಿದ್ದಿಲ್ಲ. ಈ ನಮ್ಮ ತೀರ್ಪಿನ ಮೂಲಕವಾಗಿ ವಿನಾಕಾರಣ ಸಾಮಾಜಿಕ ನ್ಯಾಯವನ್ನು ಕೇಳುವಂಥ ಯಾವುದೇ ವ್ಯಕ್ತಿಗಳ ಮೇಲೆ ಯಾವುದೇ ಸರ್ಕಾರ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯ ಪಾಠವನ್ನು ಉಚ್ಚ ನ್ಯಾಯಾಲಯ ಇವತ್ತು ತನ್ನ ತೀರ್ಪಿನ ಮೂಲಕವಾಗಿ ಎಲ್ಲೇ ಒಂದು ಅಮಾಯಕರ ಪರವಾಗಿ ನ್ಯಾಯವನ್ನು ಎತ್ತಿ ಹಿಡಿದಿದೆ ಅನ್ನುವಂಥ ಮಾತಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು, ಇಲ್ಲ ಹೋರಾಟಗಾರರೇ ಕೈಯಲ್ಲಿ ಕೂಡು ಬಂದ ಈಗಲಾದರೂ ಸತ್ಯ ಗೊತ್ತಾಯ್ತಿಲ್ಲ. ನಾವು ಆ ರೀತಿ ಮಾಡಿದರೆ ನ್ಯಾಯಾಂಗ ತನಿಖೆ ಮಾಡುವಂಥ ಆದೇಶವನ್ನು ಉಚ್ಚ ನ್ಯಾಯಾಲಯ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಪ್ರಾಮಾಣಿಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಗಳ OBC ಮೀಸಲಾತಿ ಚಳವಳಿ ಬೆಂಗಳೂರು ಮಹಾನಗರದ ಮಾಧ್ಯಮದವರಿಗೆ ಅದರ ಇತಿಹಾಸ ಗೊತ್ತಿರುವಂಥ ಸಂಗತಿ. ಕಳೆದ 4 ವರ್ಷಗಳಿಂದ ಸುದೀರ್ಘವಾಗಿ ಒಂದು ದಿನ, 1 ಗಂಟೆ, 1 ನಿಮಿಷ, 1 ಸೆಕೆಂಡ್ ವ್ಯರ್ಥ ಮಾಡಲಾರ್ದೇ ಪ್ರಾಮಾಣಿಕವಾದಂಥ ಹೋರಾಟ ಮಾಡಿದ ಪರಿಣಾಮ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗೆ ಕೊನೆಯ ಗಳಿಗೆಯಲ್ಲಿ 2D ಅನ್ನುವಂಥ ಮೀಸಲಾತಿ ಘೋಷಣೆ ಮಾಡ್ತು. ಆದರೆ ಹೊಸ ಸರ್ಕಾರ ಬಂದ ಮೇಲೆ ಅದು ಅನುಷ್ಠಾನಗೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಳಿಗೆ ಹೋಗಿ ಮೀಸಲಾತಿ ಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಮನವಿ ಮಾಡಿಕೊಂಡಾಗ 1 ತಿಂಗಳೊಳಗೆ ಮೀಟಿಂಗ್ ಕರಿತೀವಿ ಸ್ವಾಮೀಜಿ ಅಂತಂದರು. ಆದರೆ ಮೀಟಿಂಗ್ ಕರೀಲಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ 6ನೇ ಹಂತದ ಹೋರಾಟ ಶುರು ಮಾಡಿದ್ವಿ. ಆದರೂ ನಮಗೆ ಯಾವುದೋ ರೀತಿಯ ಸ್ಪಂದನೆ ಸಿಗಲಿಲ್ಲ. ನಮ್ಮ ಸಮುದಾಯದ ವಕೀಲರ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ಹೋರಾಟ ಶುರು ಮಾಡಿದಾಗ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮನೆಗೆ ನಮ್ಮನ್ನು ಕರೆಸಿ, ನಾನು ಆದಷ್ಟು ಬೇಗ ನಿಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸೌಜನ್ಯ ಮಾತು ಹೇಳಿಲ್ಲ. ಸದ್ಯಕ್ಕೆ ನಿಮಗೆ ಆಗೋದಿಲ್ಲ,
ಅನ್ನುವಂಥ ಉದಾಫೆ ಉತ್ತರವನ್ನು ಕೊಟ್ಟರು. ಹಾಗಾಗಿನೇ ಡಿಸೆಂಬರ್ 10ನೇ ತಾರೀಕು ರಾಷ್ಟ್ರೀಯ ಮಟ್ಟದ ಸಮಾವೇಶವನ್ನು ಮಾಡಿ ಸುವರ್ಣ ವಿಧಾನಸೌಧಕ್ಕೆ ಸುಮಾರು 5,000 ಟ್ರ್ಯಾಕ್ಟರ್, ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲ ಮುತ್ತಿಗೆ ಹಾಕಬೇಕು ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ಇದೇ ಬೆಂಗಳೂರಿನ ಮಾಧ್ಯಮದ ಮೂಲಕವಾಗಿ ಗಾಂಧಿ ಭವನದಲ್ಲಿ ಅನೌನ್ಸ್ ಮಾಡಿದ್ವಿ. ಕೊಟ್ಟ ಮಾತಿನಂತೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಸಮಾಜ ಬಾಂಧವರು ಶಾಂತಿಯುತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ವಿ. ಯಾವಾಗ ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಮುತ್ತಿಗೆ ಹಾಕ್ತೀವಿ ಅಂತ ಗೊತ್ತಾದ ಮೇಲೆ ಕರ್ನಾಟಕ ಸರ್ಕಾರ ನಮ್ಮ ಸಮುದಾಯದ ಎಲ್ಲ ಹೋರಾಟಗಾರರ ಮೇಲೆ, ಹಳ್ಳಿಗಿರ್ತಕ್ಕಂಥ ಹೋರಾಟಗಾರ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಹೋರಾಟಗಾರಾಗಿರ್ಬೋದು, ಜಿಲ್ಲಾ ಮಟ್ಟದ ಹೋರಾಟಗಾರಿರ್ಬೋದು, ಪ್ರತಿನಿತ್ಯ ಪೊಲೀಸರ ಮೂಲಕವಾಗಿ ಧಮಕಿ ಹಾಕುವಂಥದ್ದು, ಬೆದರಿಸುವಂಥದ್ದು, ಅವರಿಗೆ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಮಾತಿನ ಮೂಲಕವಾಗಿ ಭಯವನ್ನು ಉಂಡಿಸುವಂಥ ಕೆಲಸ ಮಾಡಿದ್ರು. ಆದರೂ ನಮ್ಮ ಜನ ವಿಚಲಿತರಾಗಲಿಲ್ಲ. ಬರುವಂಥ ಟ್ರ್ಯಾಕ್ಟರ್ಗಳ ಲೈಸೆನ್ಸನ್ನು ಕಟ್ಟಿ ಮಾಡ್ತೀವಿ ಅಂತ ಎದುರಿಸಿದ್ರು. ಆದರೂ ನಮ್ಮ ಜನರು ಭಯಪಡಲಿಲ್ಲ. ಕೊನೆಗೆ DC ಮುಖಾಂತರವಾಗಿ ಬ್ಯಾನ್ ಮಾಡಿಸೋ ಪ್ರಯತ್ನ ಮಾಡಿದ್ರು. ಮತ್ತೆ ನಾವು ನ್ಯಾಯದ ಮೂಲಕವಾಗಿ ಅದನ್ನು ಹೊರಹಾಕಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಹೈಕೋರ್ಟ್ ಮುಖಾಂತರ ಪಡ್ಕೊಂಡು ಇಷ್ಟೆಲ್ಲ ತೊಂದರೆ ಕೊಟ್ಟರು. ಇಲ್ಲ, ಕಂಡೀಷನ್ ಹಾಕಿದ ಜಿಲ್ಲಾಧಿಕಾರಿಗಳು, ಟ್ರ್ಯಾಕ್ಟರ್ ರ್ಯಾಲಿ ಬಿಟ್ಟು ಹೋರಾಟ ಮಾಡಿದ್ರೆ ನಮ್ದಿನ ಅಭ್ಯಂತರ ಇಲ್ಲ ಅಂತೇಳಿ. ಹಾಗಾಗಿ DC ಅವರ ಒಂದು ಮನವಿ ಮೇರೆಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಬಿಟ್ಟು ಸಮುದಾಯದ ಜನ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ ನಮ್ಮ ಹೋರಾಟಕ್ಕೆ ಒಂದು ತಿಂಗಳಿಂದ ಇಷ್ಟೆಲ್ಲ ಪೊಲೀಸರ ಮೂಲಕವಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು, ಈ ಪಂಚಮಸಾಲಿಗಳು ಲಿಂಗಾಯತರು ಮತ್ತು ಹೋರಾಟ ಮಾಡ್ತಿದ್ಮೇಲೆ ಇವ್ಗೆ ಹೆಂಗಾರು ಮಾಡಿ ಇವ್ರನ್ನ ಹಣಿಬೇಕು, ಇವ್ರನ್ನ ಹಲ್ಲೆ ಮಾಡಬೇಕು, ಲಾಠಿ ಚಾರ್ಜ್ ಮಾಡಬೇಕೆನ್ನುವಂಥ ದುರುದ್ದೇಶದಿಂದ ಕರ್ನಾಟಕ ಸರ್ಕಾರದವರು ನಮ್ಮ ವಾಹನಗಳನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರು. ನಮ್ಮ ಜನ ವಾಹನಗಳನ್ನು ಅರ್ಧ ದಾರಿಕೆ ಬಿಟ್ಟು ನಡ್ಕೊತ ಬಂದು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜಮಾವಣೆಗೊಂಡ್ವಿ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮನವಿ ಮಾಡ್ಕೊಂಡ್ವಿ, ನೀವು ನಮಗೆ ಸ್ಪಂದನೆ ಮಾಡಿಲ್ಲ, ನಾವು ಜನ ಸೇರಿದ್ದೀವಿ, ನೀವು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡೋಕೆ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ. ಮುಖ್ಯಮಂತ್ರಿಗಳ ಪರವಾಗಿ 3 ಜನ ಸಚಿವರು ಬಂದಿದ್ದರು. HC ಮಹದೇವಪ್ಪ, ಸುಧಾಕರ್ ಅವರು, ನಂತರದಲ್ಲಿ ವೆಂಕಟೇಶ್ ಅವರು, ನಂತರದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 3 ಜನ ಬಂದು ನಿಮ್ಮ ವಿಚಾರವನ್ನು ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಸ್ವಾಮೀಜಿ ಅಂತ ಹೇಳಿದ್ರು. ಬಂದಂಥ ಸಚಿವರು, ಇಲ್ಲ CM ನಿಮ್ಮ ಹತ್ರ ಕರ್ಕೊಂಡು ಹೋಗ್ತೀವಿ, ಒಂದು ಚರ್ಚೆ ಮಾಡಿರಿ ಅಂದ್ರೆ ಕೇಳಿಲ್ಲ. ಆ ಬಂದಂಥವ್ರು ಸಚಿವರು ಸಹ ಯಾವುದೇ ರೀತಿಯಾಗಿರೋ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ನಮ್ಮ ಸಮುದಾಯದ ಜನ, ನಾವು CM ಇದ್ದಲ್ಲೇ ಹೋಗೋಣ ಸ್ವಾಮೀಜಿ, ಅಲ್ಲೇ ಹೋಗಿ ನಾವು ಮನವಿ ಪತ್ರ ಕೊಡೋಣ ಅಂತೇಳಿ ನಾವು ಸುವರ್ಣ ವಿಧಾನಸೌಧದಲ್ಲಿರ್ತಕ್ಕಂಥ ಎದುರುಗಿರ್ತಕ್ಕಂಥ ಸಮಾವೇಶದ ವೇದಿಕೆಯಿಂದ ಶಾಂತ ರೀತಿಯಿಂದ ಹರಹರ ಮಹಾದೇವ ಎನ್ನುವಂಥ ಘೋಷಣೆಯೊಂದಿಗೆ ನಡ್ಕೊಳ್ತಾ ನಾವೆಲ್ಲರೂ ಸಹ ಸುವರ್ಣ ವಿಧಾನಸೌಧ ಹತ್ತಿರಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು, ಬಹುತೇಕ ಸುವರ್ಣ ವಿಧಾನಸೌಧ ಕಟ್ಟಿದ ಮೇಲೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಪೊಲೀಸರನ್ನು ಯಾರೂ ಕರೆಸಿದ್ದಿಲ್ಲ. 6,000ಕ್ಕಿಂತ ಹೆಚ್ಚು ಪೊಲೀಸರನ್ನು ಕರೆಸಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದರು, ಕೈ ಮುರಿಸಿದ್ರು, ಕಾಲು ಮುರಿಸಿದ್ರು, ತಲೆ ಒಡಿಸಿದ್ರು. ಎಷ್ಟೋ ಜನರಿಗೆ ಹೃದಯಾಘಾತ ಆಗೋ ಹಾಗೆ ಭಾಳ ದೊಡ್ಡ ಅನಾಹುತ. ಅವತ್ತೇನೋ ಕಿತ್ತೂರಾಣಿ ಚೆನ್ನಮ್ಮನ ಕಾಲದಲ್ಲಿ ಬ್ರಿಟಿಷರಿಗೂ ಚೆನ್ನಮ್ಮನ ಸೈನಿಕ ಯುದ್ಧ ಆತಕ್ಕೆ ಕೇಳಿದ್ವಲ್ಲ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಮ್ಮ ಸಮುದಾಯದ ಒಬ್ಬ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಮಾಡಿಕೊಂಡ್ರು, ಇಲ್ಲ ನೀವು ನಮ್ಮ ಜನಕ್ಕೆ ಹೊಡೆಯಕತ್ತಾರೆ, ದಯವಿಟ್ಟು ನಿಲ್ಲಿಸ್ಬೇಕಂತೀವಿ, ಹೊಡಿಲಿ ಬಿಡ್ರಿ, ಭಾಳ ಆಗೈತಿ ಲಿಂಗಾಯತ್ರದು, ನೋಡೋಣ ಅದೇನಕತ್ತಾಗಲಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಉಡಾಫೆ ಉತ್ತರ ಕೊಟ್ಟು ನಮ್ಮನ್ನು ಒಡಿಸಿದ ಮೇಲೆ ನಾನೇನು ಮಾಡಿದ್ನಪ್ಪ ಅಂತಂದರೆ, ಮುಖ್ಯಮಂತ್ರಿಗಳು ಲಿಂಗಾಯತರಿಗೆ ಕ್ಷಮೆ ಕೇಳಬೇಕು, ಬಿನ್ ಡ್ರೆಸ್ ಮೇಲೆ ಪೊಲೀಸರು ನಮ್ಮನ್ನು ಹೊಡೆದಾರೆ, ಯಾವುದೇ ಕಾರಣಕ್ಕೂ ಬಿನ್ ಡ್ರೆಸ್ ಮೇಲೆ ಮಾಡೋಂಥ ಮುಕ್ತಿ ಅಂತ ಏನು ಕರಿತೀವಿ, ಆ ರೀತಿ ಹೊಡೆಯುವಂಥ ಕಾನೂನು ಇಲ್ಲ. ಮಾಹಿತಿ ಕೊಡಲಾರ್ದೇ ಹೊಡಿಸಿದ್ರು, ಯಾವುದೇ ರೀತಿ ಸೂಚನೆ ಕೊಡಲಾರ್ದೆ ಲಾಠಿ ಚಾರ್ಜ್ ಮಾಡಿದರು. ಈ ರೀತಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಪೊಲೀಸರು ಹೊಡೆದ ಕಾರಣ ನಾವೇನು ಮಾಡಿದ್ವಿ, ಬೆಳಗಾವಿಯ ಅಂಬೇಡ್ಕರ್ ಫ್ರೀಡಮ್ ಪಾರ್ಕಲ್ಲಿ 10 ದಿನಗಳ ಸತ್ಯಾಗ್ರಹ ಮಾಡಿದ್ವಿ. ಲಿಂಗಾಯತ ಸಮುದಾಯದ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು, ಯಾರು ನಮಗೆ ಮಾರಣಾಂತಿಕ ಹಲ್ಲೆ ಮಾಡಿ ಬಿನ್ ಡ್ರೆಸ್ನ ಹೊಡೆದಾರಲ್ಲ ಆ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಅಂತೇಳಿ 10 ದಿನಗಳ ಕಾಲ ನಾವು ಸತ್ಯಾಗ್ರಹ ಕುಂತಾಗ ಒಂದು ದಿನವೂ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡೋ ಕೆಲಸ ಮಾಡಲಿಲ್ಲ. ಇಡೀ BJP ಶಾಸಕರೆಲ್ಲರೂ ಕೂಡಿ ಬಸವನಗೌಡ ಪಾಟೀಲ್ ಯತ್ನಾಳು, CC ಪಾಟೀಲ್, ಅರವಿಂದ್ ಬೆಲ್ಲದು ಅವರೆಲ್ಲರೂ ಕೂಡ ಅಧಿವೇಶನದಲ್ಲಿ ಬಹಿಷ್ಕಾರ ಹಾಕಿದ್ರು. ಒಂದಿನ ಅಧಿವೇಶನವನ್ನೇ ಬೈಠಕ್ ಮಾಡಿದರು, ಯಾವ ಕಾರಣಕ್ಕೂ ಸ್ಪಂದನೆ ಮಾಡಿಲ್ಲ. ಅದು ಬಿಟ್ಟು ಮುಖ್ಯಮಂತ್ರಿಗಳು ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ಮತ್ತೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾಡಿದರು. 10 ದಿನ ಸತ್ಯಾಗ್ರಹ ಕುಂತಾಗ ನಮ್ಮ ವಕೀಲರೆಲ್ಲ ಆಲೋಚನೆ ಮಾಡಿದರು, ಇಲ್ಲ CM ಅವ್ರಿಗೆ ಕ್ಷಮೆ ಕೇಳದೇ ಇದ್ರೆ ಏನಾಯಿತು, ಲಿಂಗಾಯತರ ಮೇಲೆ ಫಸ್ಟ್ ಟೈಮ್ ಒಂದು ಸರ್ಕಾರ ಹಲ್ಲೆ ಮಾಡಿದ ಮೇಲೆ ನಾವು ಸುಮ್ಮನೆ ಕೊಡೋದು ಬೇಡ, ನ್ಯಾಯಾಂಗದ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಪಾಠ ಕಲಿಸೋಣ, ನಮ್ಮ ನ್ಯಾಯವನ್ನು ಪಡೆಯೋಣ. ಅಮಾಯಕರ ಮೇಲೆ ದೌರ್ಜನ್ಯ ಆಗಿದೆ, ಆ ದೌರ್ಜನ್ಯಕ್ಕೆ ಕಾನೂನು ಮೂಲಕ ನ್ಯಾಯ ಪಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂತ್ಕೊಂಡು ವಕೀಲ ಆಲೋಚನೆ ಮಾಡಿ ನಮ್ಮ ವಕೀಲರ ಪರವಾಗಿ
ನಮ್ಮ ಧಾರವಾಡ ಹೈಕೋರ್ಟದ ವಕೀಲರಾಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪ್ರಬಲಿಂಗ್ ನಾವದಿಯವರು ಇಬ್ಬರು ಕೂಡಿ ನಮ್ಮ ಪರವಾಗಿ ಏನೋ ಅರ್ಜಿ ಸಲ್ಲಿಸಿದ್ದು ನಮ್ಮ ಪರವಾಗಿ ವಕಾಲತ್ತನ್ನು ಹೈಕೋರ್ಟಲ್ಲಿ ಹಾಕಿದ್ರು. ಸುಮಾರು 2.5 ತಿಂಗಳ ಕಾಲ ನಡೆದಂಥ ಸುದೀರ್ಘವಾದಂಥ ಕಲಾಪದ ಸಂದರ್ಭದಲ್ಲಿ ನಮ್ಮ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಅವರಿಗೆ ಸಲ್ಲಿಸಿ ಪ್ರತಿಯೊಂದು ವಿಡಿಯೋ ತುಣುಕುಗಳನ್ನು ಪತ್ರಿಕಾ ಮಾಧ್ಯಮದವರ ವರದಿಗಳನ್ನು ಎಲ್ಲ ಕ್ರೋಢೀಕರಿಸಿ ಆ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಕಿಅಂಶಗಳ ಮೂಲಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನಮ್ಮ ನ್ಯಾಯಯುತ ಹೋರಾಟದ ಮನವಿಯನ್ನು ಮಾಡಿಕೊಂಡಾಗ ನಿನ್ನೆ ದಿವಸ ಏನು ಡಿಸೆಂಬರು ಏಪ್ರಿಲ್ 4ನೇ ತಾರೀಕು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆಗೆ ಇಡೀ ಪ್ರಕರಣವನ್ನು ಆದೇಶ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುತೇಕ ಸುಮಾರು 20-30 ವರ್ಷಗಳ ಅವಧಿ ಒಳಗಡೆ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ಒಂದು ಹೈಕೋರ್ಟು ನ್ಯಾಯಾಂಗ ತನಿಖೆ ಮಾಡಿದೆ ಅಂತ ಹೇಳಿರ್ತಕ್ಕಂಥ ಬಹುತೇಕ ಮೊದಲ ಪ್ರಕರಣ. ಇದೊಂದು ಐತಿಹಾಸಿಕವಾದಂಥ ತೀರ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಣ್ಣ ವಿಚಾರಕ್ಕೆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಸಣ್ಣ ವಿಚಾರಕ್ಕೆ ಸಮಾಜದ ಜನರನ್ನು ಬಂಧಿಸುವಂಥದ್ದು, ಇದು ಈ ಸರ್ಕಾರ ಬಂದ ಮೇಲೆ ಮೇಲಿನ ನಡ್ಕೊಂಬಂದೈತಿ. ಇದನ್ನು ಯಾರೂ ಪ್ರಶ್ನೆ ಮಾಡಿದ್ದಿಲ್ಲ. ಈ ನಮ್ಮ ತೀರ್ಪಿನ ಮೂಲಕವಾಗಿ ವಿನಾಕಾರಣ ಸಾಮಾಜಿಕ ನ್ಯಾಯವನ್ನು ಕೇಳುವಂಥ ಯಾವುದೇ ವ್ಯಕ್ತಿಗಳ ಮೇಲೆ ಯಾವುದೇ ಸರ್ಕಾರ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯ ಪಾಠವನ್ನು ಉಚ್ಚ ನ್ಯಾಯಾಲಯ ಇವತ್ತು ತನ್ನ ತೀರ್ಪಿನ ಮೂಲಕವಾಗಿ ಎಲ್ಲೇ ಒಂದು ಅಮಾಯಕರ ಪರವಾಗಿ ನ್ಯಾಯವನ್ನು ಎತ್ತಿ ಹಿಡಿದಿದೆ ಅನ್ನುವಂಥ ಮಾತಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಹೋರಾಟಗಾರರೇ ಕೈಯಲ್ಲಿ ಕೂಡು ಬಂದ ಈಗಲಾದರೂ ಸತ್ಯ ಗೊತ್ತಾಯ್ತಿಲ್ಲ. ನಾವು ಆ ರೀತಿ ಮಾಡಿದರೆ ನ್ಯಾಯಾಂಗ ತನಿಖೆ ಮಾಡುವಂಥ ಆದೇಶವನ್ನು ಉಚ್ಚ ನ್ಯಾಯಾಲಯ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಪ್ರಾಮಾಣಿಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಗಳ OBC ಮೀಸಲಾತಿ ಚಳವಳಿ ಬೆಂಗಳೂರು ಮಹಾನಗರದ ಮಾಧ್ಯಮದವರಿಗೆ ಅದರ ಇತಿಹಾಸ ಗೊತ್ತಿರುವಂಥ ಸಂಗತಿ. ಕಳೆದ 4 ವರ್ಷಗಳಿಂದ ಸುದೀರ್ಘವಾಗಿ ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ, ಒಂದು ಸೆಕೆಂಡ್ ವ್ಯರ್ಥ ಮಾಡಲಾರ್ದೇ ಪ್ರಾಮಾಣಿಕವಾದಂಥ ಹೋರಾಟ ಮಾಡಿದ ಪರಿಣಾಮ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗೆ ಕೊನೆ ಗಳಿಗೆಯಲ್ಲಿ 2D ಅನ್ನುವಂಥ ಮೀಸಲಾತಿ ಘೋಷಣೆ ಮಾಡ್ತು. ಆದರೆ ಹೊಸ ಸರ್ಕಾರ ಬಂದ ಮೇಲೆ ಅದು ಅನುಷ್ಠಾನಗೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಳಿಗೆ ಹೋಗಿ ಮೀಸಲಾತಿ ಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಮನವಿ ಮಾಡಿಕೊಂಡಾಗ 1 ತಿಂಗಳೊಳಗೆ ಮೀಟಿಂಗ್ ಕರಿತೀವಿ ಸ್ವಾಮೀಜಿ ಅಂತಂದರು. ಆದರೆ ಮೀಟಿಂಗ್ ಕರೀಲಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ 6ನೇ ಹಂತದ ಹೋರಾಟ ಶುರು ಮಾಡಿದ್ವಿ. ಆದರೂ ನಮಗೆ ಯಾವುದೋ ರೀತಿಯ ಸ್ಪಂದನೆ ಸಿಗಲಿಲ್ಲ. ನಮ್ಮ ಸಮುದಾಯದ ವಕೀಲರ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ಹೋರಾಟ ಶುರು ಮಾಡಿದಾಗ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮನೆಗೆ ನಮ್ಮನ್ನು ಕರೆಸಿ ನಾನು ಆದಷ್ಟು ಬೇಗ ನಿಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸೌಜನ್ಯ ಮಾತು ಹೇಳಿಲ್ಲ. ಸದ್ಯಕ್ಕೆ ನಮಗೆ ಆಗೋದಿಲ್ಲ ಅನ್ನುವಂಥ ಉದಾಫ್ಯ ಉತ್ತರವನ್ನು ಕೊಟ್ಟರು. ಹಾಗಾಗಿನೇ ಡಿಸೆಂಬರ್ 10ನೇ ತಾರೀಕು ರಾಷ್ಟ್ರೀಯ ಮಟ್ಟದ ಸಮಾವೇಶವನ್ನು ಮಾಡಿ ಸುವರ್ಣ ವಿಧಾನಸೌಧಕ್ಕೆ ಸುಮಾರು 5,000 ಟ್ರ್ಯಾಕ್ಟರ್ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಮುತ್ತಿಗೆ ಹಾಕಬೇಕು ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ಇದೇ ಬೆಂಗಳೂರಿನ ಮಾಧ್ಯಮದ ಮೂಲಕವಾಗಿ ಗಾಂಧಿ ಭವನದಲ್ಲಿ ಅನೌನ್ಸ್ ಮಾಡಿದ್ವಿ. ಕೊಟ್ಟ ಮಾತಿನಂತೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಸಮಾಜ ಬಾಂಧವರು ಶಾಂತಿಯುತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ವಿ. ಯಾವಾಗ ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಮುತ್ತಿಗೆ ಹಾಕ್ತೀವಿ ಅಂತ ಗೊತ್ತಾದ ಮೇಲೆ ಕರ್ನಾಟಕ ಸರ್ಕಾರ ನಮ್ಮ ಸಮುದಾಯದ ಎಲ್ಲ ಹೋರಾಟಗಾರರ ಮೇಲೆ, ಹಳ್ಳಿಗಿರ್ತಕ್ಕಂಥ ಹೋರಾಟಗಾರ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಹೋರಾಟಗಾರಾಗಿರ್ಬೋದು, ಜಿಲ್ಲಾ ಮಟ್ಟದ ಹೋರಾಟಗಾರಿರ್ಬೋದು, ಪ್ರತಿನಿತ್ಯ ಪೊಲೀಸರ ಮೂಲಕವಾಗಿ ಧಮಕಿ ಹಾಕುವಂಥದ್ದು, ಬೆದರಿಸುವಂಥದ್ದು, ಅವರಿಗೆ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಮಾತಿನ ಮೂಲಕವಾಗಿ ಭಯವನ್ನು ಉಂಡಿಸುವಂಥ ಕೆಲಸ ಮಾಡಿದ್ರು. ಆದರೂ ನಮ್ಮ ಜನ ವಿಚಲಿತರಾಗಲಿಲ್ಲ. ಬರುವಂಥ ಟ್ರ್ಯಾಕ್ಟರ್ಗಳ ಲೈಸೆನ್ಸನ್ನು ಕಟ್ಟಿ ಮಾಡ್ತೀವಿ ಅಂತ ಎದುರಿಸಿದ್ರು. ಆದರೂ ನಮ್ಮ ಜನರು ಭಯ ಪಡಲಿಲ್ಲ. ಕೊನೆಗೆ DC ಮುಖಾಂತರವಾಗಿ ಬ್ಯಾನ್ ಮಾಡಿಸೋ ಪ್ರಯತ್ನ ಮಾಡಿದ್ರು. ಮತ್ತೆ ನಾವು ನ್ಯಾಯದ ಮೂಲಕವಾಗಿ ಅದನ್ನು ಹೊರಹಾಕಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಹೈಕೋರ್ಟ್ ಮುಖಾಂತರ ಪಡ್ಕೊಂಡು ಇಷ್ಟೆಲ್ಲ ತೊಂದರೆ ಕೊಟ್ಟರು. ಇಲ್ಲ ಕಂಡೀಷನ್ ಹಾಕಿದ ಜಿಲ್ಲಾಧಿಕಾರಿಗಳು ಟ್ರ್ಯಾಕ್ಟರ್ ರ್ಯಾಲಿ ಬಿಟ್ಟು ಹೋರಾಟ ಮಾಡಿದ್ರೆ ನಮ್ದು ಅಭ್ಯಂತರ ಇಲ್ಲ ಅಂತೇಳಿ. ಹಾಗಾಗಿ DC ಅವರ ಒಂದು ಮನವಿ ಮೇರೆಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಬಿಟ್ಟು ಸಮುದಾಯದ ಜನ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ ನಮ್ಮ ಹೋರಾಟಕ್ಕೆ 1 ತಿಂಗಳಿಂದ ಇಷ್ಟೆಲ್ಲ ಪೊಲೀಸರ ಮೂಲಕವಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು, ಈ ಪಂಚಮಸಾಲಿಗಳ ಲಿಂಗಾಯತರು ಮತ್ತು ಹೋರಾಟ ಮಾಡ್ತಿದ್ಮೇಲೆ ಇವ್ರಿಗೆ ಹೆಂಗಾರು ಮಾಡಿ ಇವ್ರನ್ನ ಹಣಿಬೇಕು, ಇವ್ರನ್ನ ಹಲ್ಲೆ ಮಾಡಬೇಕು, ಲಾಠಿ ಚಾರ್ಜ್ ಮಾಡಬೇಕೆನ್ನುವಂಥ ದುರುದ್ದೇಶದಿಂದ ಕರ್ನಾಟಕ ಸರ್ಕಾರದವರು ನಮ್ಮ ವಾಹನಗಳನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರು.
ನಮ್ಮ ಜನ ವಾಹನಗಳನ್ನು ಅರ್ಧ ದಾರಿಗೆ ಬಿಟ್ಟು ನಡ್ಕೊಂತ ಬಂದು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜಮಾವಣೆಗೊಂಡ್ವಿ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮನವಿ ಮಾಡ್ಕೊಂಡ್ವಿ, ನೀವು ನಮಗೆ ಸ್ಪಂದನೆ ಮಾಡಿಲ್ಲ, ನಾವು ಜನ ಸೇರಿದ್ದೀವಿ, ನೀವು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡೋಕೆ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ. ಮುಖ್ಯಮಂತ್ರಿಗಳ ಪರವಾಗಿ 3 ಜನ ಸಚಿವರು ಬಂದಿದ್ದರು. ಎಚ್.ಸಿ. ಮಹದೇವಪ್ಪ, ಸುಧಾಕರ್ ಅವರು, ನಂತರದಲ್ಲಿ ವೆಂಕಟೇಶ್ ಅವರು, ನಂತರದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 3 ಜನ ಬಂದು ನಿಮ್ಮ ವಿಚಾರನ ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಸ್ವಾಮೀಜಿ ಅಂತ ಹೇಳಿದ್ರು. ಬಂದಂಥ ಸಚಿವರು ಇಲ್ಲ CM ನಿಮ್ಮ ಹತ್ರ ಕರ್ಕೊಂಡು ಹೋಗ್ತೀವಿ, ಒಂದು ಚರ್ಚೆ ಮಾಡಿರಿ ಅಂದ್ರೆ ಕೇಳಿಲ್ಲ. ಆ ಬಂದಂಥವ್ರು ಸಚಿವರು ಸಹ ಯಾವುದೇ ರೀತಿಯಾಗಿರೋ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ನಮ್ಮ ಸಮುದಾಯದ ಜನ ನಾವು CM ಇದ್ದಲ್ಲೇ ಹೋಗೋಣ ಸ್ವಾಮೀಜಿ, ಅಲ್ಲೇ ಹೋಗಿ ನಾವು ಮನವಿ ಪತ್ರ ಕೊಡೋಣ ಅಂತೇಳಿ ನಾವು ಸುವರ್ಣ ವಿಧಾನಸೌಧದಲ್ಲಿರ್ತಕ್ಕಂಥ ಎದುರುಗಿಡತಕ್ಕಂಥ ಸಮಾವೇಶದ ವೇದಿಕೆಯಿಂದ ಶಾಂತ ರೀತಿಯಿಂದ ಹರಹರ ಮಹಾದೇವ ಎನ್ನುವಂಥ ಘೋಷಣೆಯೊಂದಿಗೆ ನಡ್ಕೊಳ್ತಾ ನಾವೆಲ್ಲರೂ ಸಹ ಸುವರ್ಣ ವಿಧಾನಸೌಧ ಹತ್ತಿರಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು, ಬಹುತೇಕ ಸುವರ್ಣ ವಿಧಾನಸೌಧ ಕಟ್ಟಿದ ಮೇಲೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಪೊಲೀಸರನ್ನು ಯಾರು ಕರೆಸಿದ್ದಿಲ್ಲ. 6,000ಕ್ಕಿಂತ ಹೆಚ್ಚು ಪೊಲೀಸರನ್ನು ಕರೆಸಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದರು, ಕೈ ಮುರಿಸಿದ್ರು, ಕಾಲು ಮುರಿಸಿದ್ರು, ತಲೆ ಒಡಿಸಿದ್ರು. ಎಷ್ಟೋ ಜನರಿಗೆ ಹೃದಯಾಘಾತ ಆಗೋ ಹಾಗೆ ಭಯವನ್ನು ಬಿತ್ತುವ ಹಾಗೆ ಹೊಡೆಯುವಂಥ ಕೆಲಸ ಮಾಡಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.